ನಮಸ್ಕಾರ ವಿವಿಸಿ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಸಮೀಕ್ಷಾ ಹೆಚ್ಆರ್. ಈಗ ಹೆಡ್ಲೈನ್ಸ್. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ವದಂತಿ, ರಾಜ್ಯಾದ್ಯಂತ ಮೊಟ್ಟೆ ಸ್ಯಾಂಪಲ್ ಕಲೆಕ್ಷನ್. ಖಾಸಗಿ ಲ್ಯಾಬ್ಗಳಲ್ಲಿ ಮೊಟ್ಟೆ ಪರೀಕ್ಷೆಗೆ ಸರ್ಕಾರ ಗಡುವು, 1 ವಾರದಲ್ಲಿ ವರದಿ ಸಲ್ಲಿಕೆಗೆ ಸೂಚನೆ. ದರ್ಶನ್ ಪವಿತ್ರ ಮಧ್ಯೆ ಬಿರುಕು, ದರ್ಶನ್ ಭೇಟಿಯಾಗಲು ಪವಿತ್ರ ಗೌಡ ಕಡೆಯಿಂದ ಇನ್ನಿಲ್ಲದ ಕಸರತ್ತು, ಮುಖಾಮುಖಿಯಾಗಲು ನೋ ಎಂದ ಚಾಲೆಂಜಿಂಗ್ ಸ್ಟಾರ್. ಹಾಸನದ ಪೆನ್ಷನ್ ಮೊಹಲಾ ಪೊಲೀಸರಿಂದ ಭರ್ಜರಿ ಬೇಟೆ, 79 ಪ್ರಕರಣಗಳ ಅಂತಾರಾಜ್ಯ ಕಳ್ಳ ಅರೆಸ್ಟ್, 250 ಗ್ರಾಂ ಚಿನ್ನಾಭರಣ ವಶ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳಿವೆ ಎಂಬ ವದಂತಿ ವ್ಯಾಪಕವಾಗಿ ಹರಿದಾಡುತ್ತಿದ್ದಂತೆ ರಾಜ್ಯ ಸರ್ಕಾರ ಅಲರ್ಟ್ ಆಗಿದ್ದು ಖಾಸಗಿ ಲ್ಯಾಬ್ಗಳಲ್ಲಿ ಮೊಟ್ಟೆ ಪರೀಕ್ಷಿಸಲು ಆದೇಶಿಸಿದೆ. ಸರ್ಕಾರದ ಆದೇಶ ಪ್ರತಿ ಲಭ್ಯವಾಗಿದ್ದು ಖಾಸಗಿ ಲ್ಯಾಬ್ನಲ್ಲಿ ಟೆಸ್ಟ್ಗೆ ಸೂಚಿಸಿರುವ ಸರ್ಕಾರ 1 ವಾರದಲ್ಲಿ ವರದಿ ನೀಡಲು ಆದೇಶಿಸಿದೆ. ಸರ್ಕಾರಿ ಲ್ಯಾಬ್ನಲ್ಲಿ ಹೆಚ್ಚಿನ ತಂತ್ರಜ್ಞಾನ ವ್ಯವಸ್ಥೆ ಇಲ್ಲದ ಕಾರಣ ಖಾಸಗಿ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಲು ಆದೇಶಿಸಿದೆ. ಕ್ಯಾನ್ಸರ್ ಕಾರಕ ವದಂತಿ ಬೆನ್ನಲ್ಲೇ ರಾಜ್ಯದ 13 ಜಿಲ್ಲೆಗಳಲ್ಲಿ 106 ಕಡೆ ವಿವಿಧ ಮಾದರಿಯ ಮೊಟ್ಟೆ ಸಂಗ್ರಹಿಸಲಾಗಿದೆ. ಬೆಂಗಳೂರು ಬಿಬಿಎಂಪಿ ವಲಯಗಳು, ಪೂರ್ವ ವಲಯ, ದಕ್ಷಿಣ ವಲಯ, ಪಶ್ಚಿಮ ವಲಯ, ಉತ್ತರ ವಲಯ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಬಾಗಲಕೋಟೆ, ಮೈಸೂರು, ಕಲಬುರಗಿ, ದಕ್ಷಿಣ ಕನ್ನಡ, ಬೆಳಗಾವಿ, ದಾವಣಗೆರೆ, ರಾಯಚೂರು ಜಿಲ್ಲೆಗಳಲ್ಲಿ ಮೊಟ್ಟೆ ಮಾದರಿಗಳನ್ನು ಸಂಗ್ರಹಿಸಿ ತಪಾಸಣೆಗೆ ಕಳುಹಿಸಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ನಟ ದರ್ಶನ್ ಅನ್ನ ಭೇಟಿ ಮಾಡಲು ಪವಿತ್ರ ಗೌಡ ಶತಪ್ರಯತ್ನ ಮಾಡುತ್ತಿದ್ದಾರೆ ಅನ್ನೋದು ಮೂಲಗಳಿಂದ ತಿಳಿದು ಬಂದಿದೆ. ಪವಿತ್ರ ಗೌಡರ ಭೇಟಿಯನ್ನ ದರ್ಶನ್ ನಯವಾಗಿಯೇ ನಿರಾಕರಿಸಿದ್ದಾರಂತೆ. ಕಾರಾಗೃಹ ಇಲಾಖೆ ಡಿಜಿಪಿಯಾಗಿ ಅಧಿಕಾರ ಸ್ವೀಕರಿಸಿರುವ ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ ಇತ್ತೀಚೆಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿ ದರ್ಶನ್ ಪವಿತ್ರ ಗೌಡರನ್ನ ಮಾತನಾಡಿಸಿದ್ರು. ಈ ವೇಳೆ ಸಹ ಕೈದಿಗಳ ಭೇಟಿಗೆ ಅವಕಾಶ ನೀಡುವಂತೆ ಮನವಿ ಮಾಡಿದ್ರು. ಆದರೆ ಈ ವಿಚಾರ ತಿಳಿದ ದರ್ಶನ್ ಯಾವುದೇ ಕಾರಣಕ್ಕೂ ಪವಿತ್ರ ಗೌಡ ಭೇಟಿ ಮಾಡಲ್ಲ ಅಂತಿದ್ದಾರಂತೆ. ಮತ್ತೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಶುರುವಾಗಿದೆ. ಕೆಲ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಮಾತನಾಡಬೇಕು ಅಂತ ತಮ್ಮ ವಕೀಲರು ಆಪ್ತರ ಕಡೆಯಿಂದ ದರ್ಶನ್ ಭೇಟಿಗೆ ಇನ್ನಿಲ್ಲದ ಪ್ರಯತ್ನ ನಡೆಸುತ್ತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗಿದೆ. ಹಾಸನ ನಗರದ ಪೆನ್ಷನ್ ಮೊಹಲಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ 79 ಪ್ರಕರಣಗಳಲ್ಲಿರುವ ಅಂತಾರಾಜ್ಯೀಯ ಕತ್ತರ್ನ ಕಳ್ಳನನ್ನ ಬಂಧಿಸಿದ್ದಾರೆ. ಬಂಧಿತ ಆರೋಪಿಯನ್ನ ಬೆಂಗಳೂರಿನ ವಿನಾಯಕ ನಗರದ ಗೆದ್ದಲಹಳ್ಳಿ ಮೂಲದ ಸೋಹಿಲ್ ಖಾನ್ ಎಂದು ಗುರುತಿಸಲಾಗಿದೆ. ಈತ ಕರ್ನಾಟಕದಲ್ಲಿ 27 ಪ್ರಕರಣ, ಆಂಧ್ರ ಪ್ರದೇಶದಲ್ಲಿ 52 ಪ್ರಕರಣದಲ್ಲಿ ಭಾಗಿಯಾಗಿದ್ದ. ಉಡುಪಿ ಜಿಲ್ಲೆಯಲ್ಲಿ ನಡೆದಿದ್ದ 1 ಪ್ರಕರಣದಲ್ಲಿ ಆರೋಪಿ ಎಂದು ಸಾಬೀತಾಗಿತ್ತು. ಸೋಹಿಲ್ ಖಾನ್ ಪೆನ್ಷನ್ ಮೊಹಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 3 ಕಡೆಗಳಲ್ಲಿ ಕಳ್ಳತನ ಮಾಡಿದ್ದ. ಈ ಬಗ್ಗೆ ಶಾರದಾ ಪ್ರೇಮ ಎಂಬುವವರು ದೂರು ನೀಡಿದ್ರು. ಇದೀಗ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದು 250 ಗ್ರಾಂ ಚಿನ್ನ ವಶಪಡಿಸಿಕೊಂಡಿದ್ದಾರೆ. ಪೆನ್ಷನ್ ಮೊಹಲಾ ಪಿಐ ಸ್ವಾಮಿನಾಥ್, ಪಿಎಸ್ಐ ರವಿಶಂಕರ್, ಪ್ರಸನ್ನ ಕುಮಾರ್, ದಿಲೀಪ್, ಲೋಕೇಶ್, ಪುನೀತ್, ಹನುಮೇಶ ನಾಯಕ್ ಅವರಿದ್ದ ತಂಡ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿತ್ತು. ಸುವರ್ಣಸೌಧದಲ್ಲಿಂದು ಚಳಿಗಾಲದ ಕೊನೆಯ ದಿನದ ಅಧಿವೇಶನ ನಡೆಯುತ್ತಿದೆ. ಸದನದಲ್ಲಿ ಭಾಷಣ ಮಾಡಿದ್ದ ಸಿಎಂ ಸಿದ್ದರಾಮಯ್ಯ ಅವರು ಮೊದಲು ಸದಸ್ಯರಿಗೆ ಧನ್ಯವಾದ ತಿಳಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಧನ್ಯವಾದದ ಭಾಷಣಕ್ಕೆ ಬಿಜೆಪಿಗರು ಟಾಂಗ್ ಕೊಟ್ಟಿದ್ದು, ಇದೇ ವೇಳೆ ಬಿಜೆಪಿ ಉಚ್ಚಾಟಿತ ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ಹಾಗೂ ಸಿಎಂ ಸಿದ್ದರಾಮಯ್ಯ ನಡುವೆ ಜುಗಲ್ಬಂದಿ ಕೂಡ ನಡೆದಿದೆ. ರಾಜಕೀಯ ನಿಶಕ್ತಿ ಇಲ್ಲವೇ ಇಲ್ಲ, ಸಿಎಂ ನಿಮ್ಮ ಮುಖದಲ್ಲಿ ನಿನ್ನೆ ನಿಶಕ್ತಿ ಎದ್ದು ಕಾಣಿಸಿತ್ತು ಎಂದು ಬಿಜೆಪಿ ನಾಯಕರು ಸಿಎಂಗೆ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಉತ್ತರಿಸಿದ ಸಿದ್ದರಾಮಯ್ಯ, ನನಗೆ ರಾಜಕೀಯ ನಿಶಕ್ತಿ ಯಾವಾಗಲೂ ಇಲ್ಲ ಎಂದಿದ್ದಾರೆ. ರಾಜಕೀಯವನ್ನ ಅಷ್ಟೊಂದು ತಲೆಕೆಡಿಸಿಕೊಳ್ಳುವ ಅವಶ್ಯಕತೆಯೂ ಇಲ್ಲ. ಜನರು ಆಶೀರ್ವಾದ ಮಾಡಿದ್ರೆ ಮಾತ್ರ ಅಧಿಕಾರಕ್ಕೆ ಬರೋದು. ಅಂತಿಮವಾಗಿ ಪ್ರಜಾಪ್ರಭುತ್ವದಲ್ಲಿ ಮತದಾರ ಪ್ರಭುಗಳು ತಾನೇ ರಾಜಕೀಯ ಶಕ್ತಿ ನಿರ್ಧಾರ ಮಾಡೋದು ಎಂದು ಸಿಎಂ ಉತ್ಸಾಹದಿಂದಲೇ ಹೇಳಿದ್ದಾರೆ. ಈ ವೇಳೆ ಸಿಎಂ ಕಾಲೆಳೆದ ಯತ್ನಾಳ್, ನೀವೇ 5 ವರ್ಷ ಪೂರ್ತಿ ಮಾಡ್ತಿರೋ ಅಥವಾ ಇವತ್ತೇ ಧನ್ಯವಾದ ವಿದಾಯ ಹೇಳ್ತಿರೋ? ಎಲ್ಲರಿಗೂ ಧನ್ಯವಾದ ಹೇಳ್ತಿರೋದು ನೋಡಿದ್ರೆ ನಮಗೆ ಸಂಶಯ ಬರುತ್ತಿದೆ ಎಂದಿದ್ದಾರೆ. ಯತ್ನಾಳ್ಗೆ ಏನೇನೋ ಸಂಶಯಗಳಿವೆ, ಅವರಿಗೆ ಅವರ ಪಕ್ಷದಿಂದ ಅದಕ್ಕೆ ತೆಗೆದು ಹಾಕಿಬಿಟ್ರು ಅಂತ ಸಿದ್ದರಾಮಯ್ಯ ಎಂದಿದ್ದಾರೆ. ಇದಕ್ಕೆ ಯತ್ನಾಳ್, ನನಗೂ ಹೊರ ಹಾಕಿದ್ರು, ನಿಮ್ಗೂ ಹೊರ ಹಾಕಿದ್ದಾರೆ. ಹೊರ ಹಾಕಿದವರಿಗೆ ಅನ್ಯಾಯ ಆಗಲ್ಲ, ನಿಮ್ಮನ್ನ ಕುತಂತ್ರದಿಂದ ಹೊರ ಹಾಕಿದ್ರು, ಈಗ ಸಿಎಂ ಆಗಿಲ್ವಾ? ರಾಜಕೀಯದಲ್ಲಿ ಅದು ಸಾಮಾನ್ಯ ಎಂದಿದ್ದಾರೆ. ಸಿಎಂ, ನಾನು ಅನ್ಯಾಯ ಆಯ್ತು ಅಂತ ಹೇಳಲ್ಲ, ಪಕ್ಷದಿಂದ ಹೊರ ಹಾಕಿದ್ದು ಸತ್ಯ ಅಲ್ಲ. ರಾಜಕೀಯದಲ್ಲಿ ಅವೆಲ್ಲ ಇರ್ತಾವೆ, ಆದ್ರೆ ಸಂಶಯ ಇಟ್ಕೋಬೇಡಿ ಎಂದಿದ್ದಾರೆ. 10% ಆಯ್ತು ಮಾತಾಡ್ಲಿ ಒಕ್ಕಲಿಗವರು ದೇಶದ ನಾಗರಿಕರಲ್ವಾ? ಯತ್ನಾಳ್ ನಾವೇ ಯಾಕೆ ನಮ್ಮ ಹಕ್ಕನ್ನು ಕೇಳಬಾರ್ದು?
ನೀವು ಅಲ್ಲಿ ನಾವು ಮಾತಾಡ್ತೀರಿ. ಪರಿಶಿಷ್ಟ ಜಾತಿ ಪಂಗಡದ ಮೀಸಲಾತಿಗೆ ನಾವು ವಿರೋಧ ಇಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ನೀವು ನಿಮ್ಮ ಪ್ರವಚನಗಳನ್ನ ಯಾಕೆ ಇವತ್ತು ಇಲ್ಲ? ನೀವೇ ಅದರ ಬಗ್ಗೆ ಮಾತಾಡುವುದಿಲ್ಲ ಇವತ್ತು. ಯತ್ನಾಳ್ ನೋಡಿ, ಬಸಂತಪ್ಪರೇ, ನಿಮಗೆ ಬುದ್ಧಿ ಜಾಸ್ತಿ ನನಗೆ ಗೊತ್ತಿದೆ, ಇಲ್ಲಿ ತೋರಿಸ್ಬೇಕಂತ ಇಲ್ಲ, ಗೊತ್ತಾಯ್ತಾ? ಅವರಲ್ಲಿ ಮಾತಾಡಿ, ನೀವೇನು ಅವ್ರಿಗೆ ಮಾತಾಡ್ತೀರಿ? ಮುಖ್ಯಮಂತ್ರಿ ಇಲ್ಲಿ ನಿಂತಿದ್ದಾರೆ, ಫಸ್ಟ್ ಅದು ಕಲೀರಿ. ಮುಖ್ಯಮಂತ್ರಿ ಎದ್ದು ನಿಂತಾಗ ಯಾರು ಹೇಳ್ಬಾರ್ದು ಅಂತ ಹೇಳಿ ಅವರು ಪಾಯಿಂಟ್ ಹೇಳ್ತಾರೆ, ಅದಕ್ಕೆ ಮುಖ್ಯಮಂತ್ರಿ ಇದ್ದಾರೆ, ಅದನ್ನ ಹೇಳ್ತಾರೆ ಅವ್ರಿಗೆ. ನೀವು ಸರಿ ಇದ್ರಲ್ಲ, ಅವರನ್ನು ಸರಿ ಮಾಡುದು. ಎತ್ತಲ ಅವ್ರೆ, ನೀವೆಲ್ಲ ವಿಚಾರ ಎಲ್ಲ ಹೇಳಿದ್ರಿ, ಮುಖ್ಯ ಅದಕ್ಕೆ ಕ್ಲಾರಿಟಿ. ಅದಕ್ಕೆ ಯಾಕೆ ಎದ್ದು ಮಾತಾಡಿದ್ರಿ ಮಧ್ಯದಲ್ಲಿ? ಮಾನ್ಯ ಅಧ್ಯಕ್ಷರೇ, ಯತ್ನಾಳ್ ಅವರಿಗೆ ಇವರು ಹಿರಿಯ ಶಾಸಕರು, ಆಮೇಲೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು. ನಾನು ಸಂವಿಧಾನ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ಅವ್ರಿಗೆ ಆರ್ಟಿಕಲ್ ತಾಳ್ರಿ, ಕೂತ್ಕೊಳ್ರಿ, ಗೊತ್ತಿದೆ ಅದು. ಆರ್ಟಿಕಲ್ 16 ಓದ್ರಿ, ಸ್ವಲ್ಪ ಆರ್ಟಿಕಲ್ 15-16 ಓದ್ರಿ. ಮುಖ್ಯಮಂತ್ರಿಗಳೇ, ಮತ್ತೆ ಸುಪ್ರೀಂ ಕೋರ್ಟ್ ಹೆಂಗ ಮಾತಾಡಿ ಮುಗಿಸ್ಲಿ. ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನಡೆಯುವುದು ಭಾರತದ ಸಂವಿಧಾನದ ಮೇಲೆ. ನೀವು ಸುಮ್ಮನೆ ಕೂತ್ಕೊಳ್ಳ, ಮಾತಾಡಿ ಮುಗಿಸ್ಲಿ. ನೀವು ಒಬ್ರಿಗೇನೆ ಮಾತಾಡೋದು ಬರೋದು? ಪ್ಲೀಸ್, ಏನ್ ಮಾತಾಡೋದು ಬರಲ್ವಾ? ಅಲ್ಲ, ಸಿಎಂ ಅವರು ಸಬ್ ಕ್ಲಾಸ್ 4 ಓದಿದ್ರೆ ಸಾಕು. ಆರ್ಟಿಕಲ್ 15 ಅಧ್ಯಕ್ಷರೇ, ರೆಡ್ಡಿ ಅವರೇ, ಮಾನ್ಯ ಅಧ್ಯಕ್ಷರೇ, ನಾನು ಹೇಳಿದ್ದು ಬೆಂಗಳೂರಿನ ಐತಿಹಾಸಿಕ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯಗಳು ಪುನರಾರಂಭಿಸಲು ಅಂತಿಮವಾಗಿ ಗ್ರೀನ್ ಸಿಗ್ನಲ್ ದೊರೆತಿದೆ. ಆರ್ಸಿಬಿ ತಂಡದ ವಿಜಯೋತ್ಸವದ ಸಂದರ್ಭದಲ್ಲಿ ಉಂಟಾದ ಕಾಲ್ತುಳಿತದ ಘಟನೆಯ ನಂತರ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯಗಳನ್ನು ಆಯೋಜಿಸುವುದಕ್ಕೆ ಅನುಮತಿ ನಿರಾಕರಿಸಲಾಗಿತ್ತು. ಇದೀಗ ಬೆಂಗಳೂರು ಪೊಲೀಸರು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ಕಟ್ಟುನಿಟ್ಟಾದ 17 ಅಂಶಗಳ ಮಾರ್ಗಸೂಚಿಯನ್ನ ಸಿದ್ಧಪಡಿಸಿ ಕ್ರಿಕೆಟ್ ಪಂದ್ಯಗಳ ಆಯೋಜನೆಗೆ ಅನುಮತಿ ನೀಡಲು ಸಜ್ಜಾಗಿದ್ದಾರೆ. ಗೃಹ ಇಲಾಖೆ ಸಿದ್ಧಪಡಿಸಿರುವ ಈ ಷರತ್ತುಗಳ ಕುರಿತು ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರ ತಂಡ ಗೃಹ ಸಚಿವರನ್ನ ಭೇಟಿ ಮಾಡಿ ಚರ್ಚಿಸಿದೆ. ಪೊಲೀಸ್ ಕಮಿಷನರ್ ಅವರು ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಸಮಿತಿ ವರದಿಯ ಶಿಫಾರಸುಗಳನ್ನು ಆಧರಿಸಿ ಕಾಲ್ತುಳಿತದಂತಹ ಘಟನೆಗಳು ಮತ್ತೆ ಆಗದಂತೆ ತಡೆಯಲು ಈ 17 ಷರತ್ತುಗಳನ್ನು ವಿಧಿಸಿದ್ದಾರೆ. ಕೆಎಸ್ಸಿಎ ಈ ಷರತ್ತುಗಳನ್ನು ಈಡೇರಿಸಿದ ತಕ್ಷಣವೇ ಪಂದ್ಯಗಳನ್ನು ಆಯೋಜಿಸಲು ಅನುಮತಿ ನೀಡಲಾಗುವುದು ಎಂದು ತಿಳಿದು ಬಂದಿದ್ದು, ಐಪಿಎಲ್ ಪಂದ್ಯಗಳ ವೇಳೆಗೆ ಎಲ್ಲವೂ ಸರಿಯಾಗುವ ನಿರೀಕ್ಷೆ ಇದೆ. ಕ್ರಿಕೆಟ್ ಲವರ್, ಸೊ ಮುಂದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಏನು ಅನಾಹುತ ಆಗಿದೆ ಅದೆಲ್ಲ ತಪ್ಪಿಸಿ ಮುಂದಕ್ಕೆ ಈ ಕೆಸಿಯಲ್ಲಿ ಸ್ಟೇಡಿಯಂ ನಡೆದು ನಮ್ಮ ಬೆಂಗಳೂರಿನ ಗೌರವನ ಉಳಿಸೋ ರೀತಿಯಲ್ಲಿ ನಾವು ಮಾಡ್ತೀವಿ. ಬಟ್ ವಿತ್ ಸರಿಯಾದ ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಸ್ವಲ್ಪ ಈ ಕ್ರೌಡ್ ಮ್ಯಾನೇಜ್ಮೆಂಟ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಇನ್ನು ಮುಂದಕ್ಕೆ ಈ ಸ್ಟೇಡಿಯಂ ನಾವು ಬಳಸ್ತೀವಿ. ಇದ್ರ ಜೊತೆಗೆ ಆಲ್ಟರ್ನೇಟಿವ್ ಸ್ಟೇಡಿಯಂ ಕೂಡ ದೊಡ್ಡ ಸ್ಟೇಡಿಯಂ ಮಾಡ್ತೀವಿ. ಸರ್, ಲಾಸ್ಟ್ ಇಯರ್ ಆದಂತ ಏನಿದೆ ಅವಾಂತರ, ಇದಾದ್ಮೇಲೆ ಒಂದಷ್ಟು ಬೆಳವಣಿಗೆಗಳಾಗಿದೆ. ಇಲ್ಲಿಂದ ಐಪಿಎಲ್ ಬೇರೆ ಕಡೆಗೆ ಶಿಫ್ಟ್ ಆಗಬೇಕು ಅನ್ನೋದೆಲ್ಲವೂ ಇದೆ. ಮುಂದಕ್ಕೆ ನಾವು ಯಾವ ಐಪಿಎಲ್ ಕ್ಷುಲ್ಲಕ ಕಾರಣಕ್ಕೆ ವೈದ್ಯನ ಮೇಲೆ ಅಪ್ಪ ಮಗ ಹಲ್ಲೆ ನಡೆಸಿರುವ ಘಟನೆ ಮೈಸೂರಿನ ಸಾತಗಳ್ಳಿ ಬಡಾವಣೆಯಲ್ಲಿ ನಡೆದಿದೆ. ಕ್ಲಿನಿಕ್ ಹೊರಭಾಗ ಚಪ್ಪಲಿ ಬಿಟ್ಟು ಬನ್ನಿ ಅಂತ ಹೇಳಿದ್ದಕ್ಕೆ ಶಿಶು ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಅನೂಪ್ ಅವರ ಮೇಲೆ ಹಲ್ಲೆ ನಡೆಸಲಾಗಿದೆ. ರುಬಿಯಾಸ್ ಶರೀಫ್ ಆತನ ತಂದೆ ಹಲ್ಲೆ ನಡೆಸಿದ ಆರೋಪಿಗಳಾಗಿದ್ದಾರೆ. ರುಬಿಯಾಸ್ ಶರೀಫ್ 3 ವರ್ಷದ ಮಗು ಆಸ್ಪತ್ರೆಗೆ ದಾಖಲಾಗಿದ್ದ ಕಾರಣ ಆಸ್ಪತ್ರೆಗೆ ಆತ ಬಂದಿದ್ದ. ಈ ವೇಳೆ ಚಪ್ಪಲಿ ಧರಿಸಿಯೇ ಒಳಬಂದ ಹಿನ್ನೆಲೆ ಅದನ್ನ ಹೊರಬಿಡುವಂತೆ ವೈದ್ಯ ಅನೂಪ್ ಮನವಿ ಮಾಡಿದ್ರು. ಚಪ್ಪಲಿ ಹೊರಗೆ ಬಿಡುವುದಿಲ್ಲ ಅಂತ ಗಲಾಟೆ ಮಾಡಿ ಹಲ್ಲೆ ನಡೆಸಲಾಗಿದೆ. ವೈದ್ಯ ಅನೂಪ್ ಮೇಲಿನ ಹಲ್ಲೆ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾಸನ ನಗರದ ಶ್ರೀ ರಾಮದೂತ ಹನುಮಾನ್ ದಾನ್ ಟ್ರಸ್ಟ್ ವತಿಯಿಂದ ಗುರುವಾರ ಗುಂಡೇಗೌಡನ ಕೊಪ್ಪಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಅಂಗನವಾಡಿ ಮಕ್ಕಳಿಗೆ ಅಗತ್ಯವಿದ್ದ ಪೀಠೋಪಕರಣಗಳನ್ನು ವಿತರಿಸುವ ಮೂಲಕ ಮಾದರಿ ಸಮಾಜ ಸೇವೆ ಮೆರೆಯಲಾಯಿತು. ಶಾಲೆಯ ಮುಖ್ಯೋಪಾಧ್ಯಾಯರಾದ ಶಾಂತಿ ಜೆನೆಟ್ ಅವರ ಮನವಿಗೆ ತಕ್ಷಣ ಸ್ಪಂದಿಸಿದ ಟ್ರಸ್ಟ್ ಶಾಲೆಗೆ 20 ಕುರ್ಚಿಗಳು, 4 ಟೇಬಲ್ಗಳು ಹಾಗೂ ನಲಿಕಲಿ ವಿದ್ಯಾಭ್ಯಾಸಕ್ಕೆ 18 ಕುರ್ಚಿ ಹಾಗೂ 4 ಟೇಬಲ್ಗಳನ್ನು ಕೊಡುಗೆಯಾಗಿ ನೀಡಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯೋಪಾಧ್ಯಾಯಿನಿ, ಟ್ರಸ್ಟ್ನ ಸಮಾಜ ಸೇವಾ ಕಾರ್ಯಗಳನ್ನು ನಾವು ದಶಕಗಳಿಂದ ಗಮನಿಸುತ್ತಿದ್ದೇವೆ. ಅನ್ನದಾತ ಆರೋಗ್ಯ ಶಿಬಿರಗಳಂತಹ ಕಾರ್ಯಕ್ರಮಗಳನ್ನು ಯಾವುದೇ ಫಲಿತಾಂಶದ ನಿರೀಕ್ಷೆ ಇಲ್ಲದೆ ನಡೆಸುತ್ತಿದ್ದಾರೆ. ನಮ್ಮ ಮನವಿಗೆ ಸ್ಪಂದಿಸಿ ಪೀಠೋಪಕರಣ ವಿತರಿಸಿರುವುದು ನಮಗೆ ಅಪಾರ ಸಂತೋಷ ತಂದಿದೆ ಎಂದು ಕೃತಜ್ಞತೆ ಸಲ್ಲಿಸಿದರು. ನಮ್ಮ ಶಾಲೆಗೆ ಚೇರು ಮತ್ತೆ ಟೇಬಲ್ ಮತ್ತೆ ಅಂಗನವಾಡಿಗೆ ರೌಂಡ್ ಟೇಬಲ್ ಮತ್ತೆ ಕೂತ್ಕೊಳ್ಳಿಕ್ಕೆ ಚೇರ್ ಎಲ್ಲ ಕೊಟ್ಟಿದ್ದಾರೆ.
ರಾಮದೂತ ಹನುಮಾನ್ ತಂಡು ಹಾಸನ್ ಟ್ರಸ್ಟಿಂದ ವಿಶ್ವನಾಥ್ ಸರ್ ಮತ್ತೆ ಅವರ ಶ್ರೀಮತಿಯವರು ರುಕ್ಮಿಣಿ ಮೇಡಮ್ ಅವರು ನಮ್ಗೆ ಈ ಸಹಾಯವನ್ನ ಶಾಲೆಗೆ ಮಾಡಿದ್ದಾರೆ. ಇಷ್ಟು ದಿವಸ ಇರ್ಲಿಲ್ಲ, ನಮ್ಗೆ ಕನಸಾಗಿತ್ತು ಒಟ್ಟಿಗೆ ಯಾರು ಚೇರು ಟೇಬಲ್ ಕೊಟ್ಟಿದ್ವಲ್ಲ ನಮ್ಮ ಸ್ಕೂಲ್ಗೆ, ನಮ್ಮ ಮಕ್ಕಳೆಲ್ಲ ಕೂತ್ಕೋತಾರಲ್ಲ ಅಂತ ನಾವು ಯೋಚನೆ ಮಾಡ್ತಿದ್ವಿ, ಹುಡುಕ್ತಾ ಇದ್ದೋ, ಆದ್ರೆ ಯಾರು ಸಿಕ್ಕಿದ್ದಿಲ್ಲ. ನಮ್ಗೆ ದೇವ್ ಸಿಕ್ಕಾಗಿ ಸಿಕ್ಕಿದ್ದಾರೆ ಇಬ್ರು. ಟ್ರಸ್ಟ್ ವತಿಯಿಂದ ಅವರಿಗೆ ತುಂಬಾ ನಾವು ಧನ್ಯವಾದಗಳನ್ನು ಸಲ್ಲಿಸೋಣ ಕಾಡ್ತಾ ಇದ್ದೀವಿ. ಅದೇ ರೀತಿ ಅವರ ಗರಡಿಯವರು ಎಲ್ಲ ಸದಸ್ಯರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರ ಸಹಾಯ, ಅವರ ಸೇವೆನ ಭಗವಂತ ಯಾವಾಗಲೂ ಕೂಡ ಅವರಿಗೆ ಆಯಸ್ಸು ಆರೋಗ್ಯವಾಗಿ ಅವರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಗ್ರ್ಯಾಂಡ್ ರೇಕಿ ಮಾಸ್ಟರ್ ರುಕ್ಮಿಣಿ ವಿಶ್ವನಾಥ್ ಹಾಗೂ ವಕೀಲರಾದ ಡಿ ವಿಶ್ವನಾಥ್ ದಂಪತಿಗಳು ಮಾತನಾಡಿ, ಹರೀಶ್ ಮತ್ತು ಅವರ ತಂಡ ಕಳೆದ 10-15 ವರ್ಷಗಳಿಂದ ಸ್ವಂತ ಖರ್ಚಿನಲ್ಲಿ ಇಂತಹ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ. ಸಣ್ಣ ಕೆಲಸಗಳಿಗೂ ಪ್ರಚಾರ ಬಯಸುವ ಈ ಕಾಲದಲ್ಲಿ ಇವರು ಎಲೆಮರೆ ಕಾಯಿಯಂತೆ ಸೇವೆ ಮಾಡುತ್ತಿದ್ದಾರೆ. ಇಂತಹ ತಂಡಕ್ಕೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳ ಸಹಕಾರ ಸಿಗಬೇಕು ಎಂದು ಆಶಿಸಿದರು. ಕಳಿಸ್ಕೊಡ್ತೀನಿ ಮೇಡಮ್. ನಾನು ಗುಂಡೇಗೌಡರ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕಿಯರಾದ ಶಿಕ್ಷಕಿ ಶಾಂತ ಮೇಡಮ್, ಆಮೇಲೆ ಅಂಗನವಾಡಿ ಪುಷ್ಪ ಮೇಡಮ್, ಇವರೆಲ್ಲರಿಗೂ ನಾನು ಸ್ವಾಗತ ಬಯಸಿ ಏನಂತ ಹೇಳಿದ್ರೆ, ಇವತ್ತು ಏನು ಒಂದು ಸುದಿನ ಬಹಳ ಒಳ್ಳೆಯ ದಿನ. ರಾಮದೂತ ಹನುಮಾನ್ ದಂಡ ಟ್ರಸ್ಟ್ ಸಂಸ್ಥೆಯಿಂದ ಈ ಮಕ್ಕಳಿಗೆ ಓದಲಿಕ್ಕಾಗಲಿ ಒಂದು ಪ್ರತಿಯೊಂದು ಉಪಯೋಗ ಆಗಲಿ ಅಂತೇಳಿ ಸಂಸ್ಥೆಯಿಂದ ಹುಡುಗರುಗಳಿಗೆ ಚೇರು, ಟೇಬಲ್ಲು ಇತ್ಯಾದಿಗಳನ್ನ ಸಂಸ್ಥೆಯ ಪರವಾಗಿ. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದ ಎಚ್ಎಸ್ ಹರೀಶ್, ಕಾರ್ಯದರ್ಶಿ ವಿಕಾಸ್, ಖಜಾಂಚಿ ಚೇತನ್, ಯೋಗೇಶ್, ದುಷ್ವಂತ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಂಬಾರಿ ಆನೆ ಅರ್ಜುನನ ಸ್ಮಾರಕ ನಿರ್ಮಾಣಕ್ಕಾಗಿ ಹೋರಾಟ ನಡೆಸಿದ ಕಾರ್ಯಕರ್ತರ ಮೇಲೆ ದಾಖಲಾಗಿರುವ ಎಲ್ಲ ಮೊಕದ್ದಮೆಗಳನ್ನು ತಕ್ಷಣವೇ ಹಿಂಪಡೆಯಬೇಕು ಮತ್ತು ಕಾಡಾನೆ ಮಾನವ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಎಂದು ಒತ್ತಾಯಿಸಿ ಸಕಲೇಶಪುರ ಪಟ್ಟಣದಲ್ಲಿ ಸರ್ವಪಕ್ಷ ಹಾಗೂ ಸರ್ವ ಸಂಘಟನೆಗಳ ಬೃಹತ್ ಸಭೆ ನಡೆಯಿತು. ಒಕ್ಕಲಿಗರ ಸಮುದಾಯ ಭವನದಲ್ಲಿ ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ 3 ಪ್ರಮುಖ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ಹೋರಾಟಗಾರರ ಮೇಲಿನ ಪೊಲೀಸ್ ಮೊಕದ್ದಮೆಗಳನ್ನು ಕೂಡಲೇ ರದ್ದುಪಡಿಸುವುದು, ಕಾಡಾನೆ ಸಮಸ್ಯೆಯ ಕುರಿತು ಸರ್ಕಾರದೊಂದಿಗೆ ತುರ್ತು ಮಾತುಕತೆ ನಡೆಸುವುದು ಹಾಗೂ ಶ್ರೀಲಂಕಾ ಮಾದರಿಯಲ್ಲಿ ಆನೆಧಾಮ ನಿರ್ಮಿಸಲು ಕ್ರಮ ಕೈಗೊಳ್ಳುವುದರ ಬಗ್ಗೆ ಚರ್ಚೆ ನಡೆಸಲಾಯಿತು. ಸಭೆಯ ನಂತರ ಡಿವೈಎಸ್ಪಿ ಮಾಲ್ತೇಶ್ ಅವರಿಗೆ ಮನವಿ ಸಲ್ಲಿಸಿದ ನಿಯೋಗ ಹೋರಾಟಗಾರರನ್ನ ಅಪರಾಧಿಗಳಂತೆ ನೋಡುವುದನ್ನು ನಿಲ್ಲಿಸಬೇಕು ಎಂದು ಆಗ್ರಹಿಸಿತು. ಇಲಾಖೆ ಬಂದವರು ಬಿಸಿಲು ಕಾಯಿಲೆ ಅಂತ ಗಲಾಟೆ ಮಾಡಿದ್ರು. ಆ ನಂತರ ಅಲ್ಲ ಸ್ವಲ್ಪ ಗೊಂದಲ ಆಯಿತು, ಗಲಾಟೆ ಆಯಿತು. ಎಸ್ ಪಿ ಅವರು ಬಂದರು, ಡಿ ಸಿ ಅವರು ಬಂದರು, ಮತ್ತು ಎಡಗಡೆ ಮಂಜೂರೆಲ್ಲ ಕೂಗಾಡೋದು ನಾವಲ್ಲಿ. ಅಲ್ಲಿ ಆಗಿದ್ದೇನು ಅಂತಂದರೆ, ಇವ್ರು ಹೇಳ್ದಂಗೆ ಆನೆ ಅರ್ಜುನನ ಹೊಡಿಯಕ್ಕೆ ಬರ್ತಾ ಇರ್ಬೇಕಾದ್ರೆ ಇವ್ರು ಡ್ರೈವರ್ ಇಲ್ಲ, ಯಾರು ಆನೆಗೆ ಡ್ರೈವರ್ ಅಂತ ಮಾಯುತ್ತಾ ಇರ್ತಾನೆ, ಮಾವುತ ಕೆಳಗಿಲ್ದಾನೆ. ಸಾಕಿದ ಆನೆಗೆ ಮಾವುತ ಡ್ರೈವರ್ ಬೇಕು. ಅವ್ನು ಹೇಳ್ದಂಗೆ ಅರ್ಜುನ ಕೇಳ್ತಾನೆ. ಅವನು ಕೆಳಗಿಲ್ದಾಗ ಇವ್ರೇನು ಮಾಡಿದ್ರೆ ಫೈಟ್ ಮಾಡುತ್ತೆ, ಯಾರು ಈ ಆನೆ. ಇವ್ರ ಔಷಧಿ ಯಾವುದು ಯಾವ್ದು ಕೊಡಬೇಕು. ಈ ಸಂದರ್ಭದಲ್ಲಿ ಮಾತನಾಡಿದ ಎಚ್ಎಂ ವಿಶ್ವನಾಥ್, ಸಮಸ್ಯೆ ಬಗೆಹರಿಸಲಾಗದ ಸರ್ಕಾರ ಧ್ವನಿ ಎತ್ತುವವರನ್ನ ಹತ್ತಿಕ್ಕುವುದು ಪ್ರಜಾಪ್ರಭುತ್ವಕ್ಕೆ ವಿರೋಧವಾದದ್ದು. ಸರ್ಕಾರ ಸ್ಪಂದಿಸುತ್ತಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿತು. ನಿಮ್ಮ ಡಿವೈಎಸ್ಪಿ ಕಚೇರಿಗೂ ಬಂದು ಹೋಗ್ತೀವಿ, ನಮ್ಮ ಅಹವಾಲನ್ನು ಕೂಡ ನಿಮಗೆ ಕೊಡ್ತೀವಿ ಅಂತ ಅವರಿಗೆ ಹೇಳಿಸ್ಕೊಂಡಿದ್ದೀವಿ. ನಾನು ಈ ವಿಷಯನೇ ಯಾಕೆ ಪ್ರಸ್ತಾಪ ಮಾಡ್ತೀನಿ ಅಂತ, ನೀವಿಲ್ಲಿ ಸೇರ್ಕೊಂಡಿರೋದು ಒಂದಷ್ಟು ಜನ ನಾವೇನೋ ಸೇರ್ಕೊಂಡಿದ್ದೀವಿ ಅಂತಲ್ಲ. ತಾಲೂಕಿನ ಮುಂದೆ ಬರ್ತಕ್ಕಂಥ ಯಾವುದೇ ಹೋರಾಟಗಾರರಿಗೆ, ನ್ಯಾಯಬದ್ಧವಾಗಿ ಮಾಡ್ತಕ್ಕಂಥ ಚಳವಳಿಗಾರರಿಗೆ ಅಥವಾ ಧ್ವನಿ ಎತ್ತಕ್ಕಂಥ ಯಾವುದೇ ವ್ಯಕ್ತಿಗೆ, ಯಾವುದಾದ್ರು ರಾಜಕೀಯ ಪಕ್ಷ, ಪಾರ್ಟಿ ಅವನ ಸಿದ್ಧಾಂತಕ್ಕೆ ಅವನಿರಲಿ, ಆದರೆ ಯಾರು ಈ ತಾಲೂಕಿನ ಪರವಾಗಿ, ಈ ಜನರ ಪರವಾಗಿ ಧ್ವನಿ ಎತ್ತಾರೆ ಅವರಿಗೆ ಯಾರು ಫೋನಿಗೆ ಅದರಲ್ಲಿ ಕಾರಾಗೃಹ ವಾಸನ ಮಾಡದಿಲ್ಲದ ತಪ್ಪಿಗೆ ನಾವು ಅನುಭವಿಸಿದ್ವಿ. ಯಾಕೆಂತಂದ್ರೆ ಒಂದೊಂದು ಟೈಮ್ ನಮ್ಗೆ ಅನ್ಸುತ್ತೆ ತಪ್ಪೇ ಮಾಡಿಲ್ಲ, ಆದ್ರೂ ತಾವು ಜೈಲಿಗೆ ಹಾಕಿ ತಪ್ಪು ಮಾಡ್ಬಿಡೋಣ ಅನ್ಸುತ್ತೆ. ಯಾಕೆಂದ್ರದ್ದು ಆಕ್ರೋಶಭರಿತವಾಗಿ ರಕ್ತ ಕುದಿತಾ ಇರುತ್ತೆ. ಆದ್ರೆ ಆ ಥರ ತಪ್ಪುಗಳನ್ನ ನಾವು ಮಾಡೋದು ಬೇಡ. ಇವಾಗ ಆಲ್ರೆಡಿ ಅಣ್ಣ ಎಲ್ಲಾ ಥರದಲ್ಲೂ ಎಲ್ಲಾ ವಿಚಾರನೂ ವಿಶ್ಲೇಷಣೆ ಮಾಡಿ ಬಿಡಿಸಿ ಹೇಳಿದ್ದಾರೆ. ಅತಿ ಹೆಚ್ಚಾಗಿ ನಾವು ಮಾತಾಡಕ್ ಹೋದ್ರೆ ತುಂಬಾ ಜನ ಇದ್ದಾರೆ, ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕು.
ಯಾಕಂತಂದ್ರೆ ಇದನ್ನ ಬಿಟ್ಕೊಂಡು ಹೋಗ್ಬಾರ್ದು. ನಾನು ಕಂಡಂಗೆ, ನಾನು ಕೇಳ್ಪಟ್ಟಾಗೆ, ನಾನು ತಿಳ್ಕೊಂಡಂಗೆ ಚಳುವಳಿ ಅಂತ ಏನಾದ್ರು ಹುಟ್ಟಿದ್ರೆ ಮುಂದಿನ ದಿನಗಳಲ್ಲಿ ತೀವ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಸಭೆಯಲ್ಲಿ ಮಲ್ನಾಡ್ ಮೆಹಬೂಬ್, ಜಯಮಾರುತಿ, ದೇವರಾಜ್, ಜಾನಕೆರೆ ಸಾಗರ್ ಸೇರಿದಂತೆ ವಿವಿಧ ಪಕ್ಷ ಹಾಗೂ ಸಂಘಟನೆಗಳ ಪ್ರಮುಖರು ಉಪಸ್ಥಿತರಿದ್ದರು. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಪಟ್ಟಣದಲ್ಲಿ ಬೆಲೆ ಬಾಳುವ ಜಮೀನು ವಿಚಾರವಾಗಿ ಕಾಂಗ್ರೆಸ್ ಮಾಜಿ ಶಾಸಕ ಹಾಗೂ ವ್ಯಕ್ತಿಯೊಬ್ಬನ ನಡುವೆ ತೀವ್ರ ಜಟಾಪಟಿ ನಡೆದಿದ್ದು, ಹಲ್ಲೆ ಹಾಗೂ ಕೊಲೆ ಬೆದರಿಕೆ ಹಾಕಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಕೆಆರ್ಪೇಟೆ ಪಟ್ಟಣದ ಹೃದಯ ಭಾಗದಲ್ಲಿರುವ ಸುಮಾರು 3 ಕೋಟಿ ರೂಪಾಯಿ ಬೆಲೆ ಬಾಳುವ 18 ಗುಂಟೆ ಜಮೀನಿನ ವಿಚಾರವಾಗಿ ಈ ಗಲಾಟೆ ಸಂಭವಿಸಿದೆ. ಈ ಜಮೀನಿನ ಕುರಿತು ಸದ್ಯ ಸಿವಿಲ್ ನ್ಯಾಯಾಲಯದಲ್ಲಿ ವ್ಯಾಜ್ಯ ನಡೆಯುತ್ತಿದೆ ಎನ್ನಲಾಗಿದೆ. ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಹಾಗೂ ಶ್ರೀನಿವಾಸ್ ಎಂಬುವವರ ನಡುವೆ ಜಮೀನು ಹಕ್ಕು ಮಂಡನೆ ವಿಚಾರವಾಗಿ ಮಾತಿನ ಚಕಮಕಿ ನಡೆದು ಕೈಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದ್ದು, ಸೈಟ್ ತಮಗೆ ಸೇರಿದ್ದೆಂದು ವಾದಿಸಿರುವ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಹಾಗೂ ಅವರ ಪುತ್ರ ಶ್ರೀಕಾಂತ್, ಶ್ರೀನಿವಾಸ್ ಎಂಬುವವರ ಮೇಲೆ ಹಲ್ಲೆ ನಡೆಸಿ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಸಂತ್ರಸ್ತರು ಆರೋಪಿಸಿದ್ದಾರೆ. ಕೆಆರ್ಪೇಟೆ ಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ, ಹಸಿರು ಸೇನೆ ಹಾಗೂ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ನಗರದ ರಾಮ ಮಂದಿರ ವೃತ್ತದಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಪ್ರತಿಭಟನಾಕಾರರು, ಪ್ರತಿ ಕ್ವಿಂಟಲ್ ತೊಗರಿಗೆ 12,500 ಬೆಲೆ ನಿಗದಿ ಮಾಡಬೇಕು, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿರುವ ರೈತರ ಬೆಳೆ ಸಾಲವನ್ನ ಮನ್ನಾ ಮಾಡಬೇಕು, ಕೆಎಂಎಫ್ ಮಾದರಿಯಲ್ಲಿಯೇ ತೊಗರಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಬೇಕು ಹಾಗೂ ರೈತರ ವಿರೋಧಿ ನೀತಿಗಳನ್ನು ಕೈಬಿಟ್ಟು ಸರ್ಕಾರ ಕೂಡಲೇ ರೈತರ ನೆರವಿಗೆ ಬರಬೇಕು ಎಂದು ಒತ್ತಾಯಿಸಿದರು. ಗುರುವಾರ ನಡೆದ ಈ ಪ್ರತಿಭಟನೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿ ಸಂಚಾರ ವ್ಯತ್ಯಯ ಉಂಟಾಗಿತ್ತು. ಕೆಆರ್ ನಗರ ತಾಲೂಕಿನ ಅಂಪಾಪುರ ರೈಲ್ವೆ ಗೇಟ್ನಿಂದ ಸನ್ಯಾಸಿಪುರ ಮಾರ್ಗವಾಗಿ ನಡೆಯುತ್ತಿರುವ 5 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದೆ ಎಂದು ಆರೋಪಿಸಿ ಮಾಜಿ ಸಚಿವ ಸಾರಾ ಮಹೇಶ್ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಅವರು ಇಂಜಿನಿಯರ್ಗಳ ಸಮ್ಮುಖದಲ್ಲೇ ಹಾರೆಗುದ್ದಲಿಯಿಂದ ರಸ್ತೆಯನ್ನ ಅಗೆದು ಕಾಮಗಾರಿಯ ಗುಣಮಟ್ಟವನ್ನ ಪರಿಶೀಲಿಸಿದರು. ಜನರ ತೆರಿಗೆ ಹಣದಲ್ಲಿ ಮಾಡುವ ರಸ್ತೆ ಕನಿಷ್ಠ 20 ವರ್ಷ ಬಾಳಿಕೆ ಬರಬೇಕು. ಆದರೆ ಇಲ್ಲಿ ವೈಜ್ಞಾನಿಕವಾಗಿ ಜಲ್ಲಿ ಮಣ್ಣು ಹಾಕದೆ ಕೇವಲ ಕಾಟಾಚಾರಕ್ಕೆ ರಸ್ತೆ ಮಾಡಲಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಸಾಲ ಸುಳಿಯಲ್ಲಿ ಸಿಲುಕಿದೆ. ಕಳೆದ ಸರ್ಕಾರದ ಮೇಲೆ 40% ಕಮಿಷನ್ ಆರೋಪ ಹೊರಿಸಿದ್ದ ಕಾಂಗ್ರೆಸ್ ಈಗ 60% ಕಮಿಷನ್ನ ಪಡೆಯುತ್ತಿದೆ. ಅಂದಾಜು ಪಟ್ಟಿಯಂತೆ ಕಾಮಗಾರಿ ನಡೆಯದಿದ್ದರೆ ಅನುದಾನ ಬಿಡುಗಡೆ ತಡೆಯಲು ಹೋರಾಟ ಮಾಡುವುದಾಗಿ ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡಿದ್ರು. ಅದಾದ್ಮೇಲೆ ನೀವು ವೆಟ್ ಮಿಕ್ಸ್ ಹಾಕ್ಬೇಕು. ಡೈರೆಕ್ಟ್ ವೆಟ್ ಮಿಕ್ಸ್ ಹಾಕಿದ್ರೆ ಆ ಕಡೆ ಈ ಕಡೆ ಹೊಳೆಯದೆ ಉಳಿತದೆ. ದುಡ್ಡನ್ನ ಸರ್ಕಾರಿ ದುಡ್ಡು ಜನ ಕಟ್ಟ ಟ್ಯಾಕ್ಸ್ ಇದು ಸರ್. ಅಲ್ಲಿ ಒಂದು ಸೇತುವೆ ಬಿದ್ದೋಗಿದೆ, ಇಲ್ಲಿ ಗೇಟ್ ಹತ್ರ ಅಲ್ಲಿ ತಾಲೂಕ್ ಪಂಚಾಯತ್ 4 ಕೋಟಿ 80% ಕೆಲಸ ಆಗಿಲ್ಲ, 20% ಕೆಲಸ ಆಗಿರುತ್ತೆ. ಬಿಲ್ ಬರ್ದವ್ರು 15 ಎಂಕ್ವೈರಿ ಕೊಡ್ತಾ ಇದ್ವಿ. 4 ಕೋಟಿ ರೂಪಾಯಿ ತಾಲೂಕ್ ಪಂಚಾಯತ್. ಬರ್ರಿ ಮಹೇಶ್, ಎಲ್ಲದ್ರಿ ಜಾತ್ರೆ ಮೇಲೆ ಹಾಕೋದ್ರಿ. ಇದ್ರ ಮೇಲೆ ನೀವು 40 mm ಹಾಕಿ ರೋಲ್ ಮಾಡಿ, ಅದಾದಮೇಲೆ ಒಂದು 15 ತಿಂಗಳು ಬಿಟ್ಟು ಜನ ಓಡಾಡೋಕ್ಕೂ ಅಥವಾ ಅದು ಗಟ್ಟಿ ಆದಮೇಲೆ 2 ಕಡೆ ವೆಟ್ಟು ಮಾಡಿಸ್ತೀವಿ. ಈ ಥರ ಆದರೆ ಹೆಂಗಾಯ್ತು? ನಾನು ಇಲ್ಲಿ ಯಾವುದು ಸಾವು ಬಂದೆ ನನಗೆ. ನಾಳೆ ರೋಲೆ ಹೊಡಿತಾ ಇದ್ದೀರಿ. ಸಾವು ಬಂದಿರತ್ತೆ. ಮೇಲ್ಗಡೆ ಯಾವ ಕಾರಣಕ್ಕೂ ಬಿಲ್ ಆಗಲ್ಲ. ನಮ್ಗೆ ಗೊತ್ತೈತಿ ಏನು ಮಾಡಬೇಕು ಅಂತ. ಅಥವಾ ಇಲ್ಲಿ ಪ್ರಸಾದ್ ಅವರೇ 15 ವರ್ಷ ಯಾವ್ದಾರು ಈ ಥರ ಒಂದು ಕೆಲಸ ಮಾಡಿಸಿದ್ದೀನಿ ಕೇಳಿ. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಅಂಪಾಪುರ ಕುಮಾರ್ ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ವದಂತಿ, ರಾಜ್ಯಾದ್ಯಂತ ಮೊಟ್ಟೆ ಸ್ಯಾಂಪಲ್ ಕಲೆಕ್ಷನ್, ಖಾಸಗಿ ಲ್ಯಾಬ್ಗಳಲ್ಲಿ ಮೊಟ್ಟೆ ಪರೀಕ್ಷೆಗೆ ಸರ್ಕಾರ ಗಡುವು, 1 ವಾರದಲ್ಲಿ ವರದಿ ಸಲ್ಲಿಕೆಗೆ ಸೂಚನೆ. ದರ್ಶನ್ ಪವಿತ್ರ ಮಧ್ಯೆ ಬಿರುಕು, ದರ್ಶನ್ ಭೇಟಿಯಾಗಲು ಪವಿತ್ರ ಗೌಡ ಕಡೆಯಿಂದ ಇನ್ನಿಲ್ಲದ ಕಸರತ್ತು, ಮುಖಾಮುಖಿಯಾಗಲು ನೋ ಎಂದ ಚಾಲೆಂಜಿಂಗ್ ಸ್ಟಾರ್.
ಹಾಸನದ ಪೆನ್ಷನ್ ಮೊಹಲಾ ಪೊಲೀಸರಿಂದ ಭರ್ಜರಿ ಬೇಟೆ 79 ಪ್ರಕರಣಗಳ ಅಂತಾರಾಜ್ಯ ಕಳ್ಳ ಅರೆಸ್ಟ್ 250 ಗ್ರಾಂ ಚಿನ್ನಾಭರಣ ವಶ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.